ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಕುಕಿಂಗ್ ವರ್ಲ್ಡ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಡ್ರ್ಯಾಗನ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಬೋನ್ಲೆಸ್ ಚಿಕನ್ 250 ಗ್ರಾಮ್ ತೊಗೊಂಡಿರೋದಾಯ್ತಾ. ಈ ಥರ ಉದ್ದ ಕಟ್ ಮಾಡ್ಕೊಳ್ಳಿ. ಉಪ್ಪು ಅರ್ಧ ಟೀ ಸ್ಪೂನ್, ಕಾರ್ನ್ಫ್ಲವರ್ 3 ಟೀ ಸ್ಪೂನ್, ಜೋಳದ ಹಿಟ್ಟು ಆಯಿತಾ, ಅದೊಂದು 3 ಟೀ ಸ್ಪೂನ್ ಹಾಕ್ಕೊಳ್ಳಿ. ಮೈದಾ 2 ಟೀ ಸ್ಪೂನ್, ಕಾಳುಮೆಣಸಿನ ಪುಡಿ 1 ಟೀ ಸ್ಪೂನ್, ಮೊಟ್ಟೆ 1, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೊಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಯ್ತಾ. ಒಂದು ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಚಿಕನ್ನ ಡೀಪ್ ಫ್ರೈ ಮಾಡೋಕ್ಕೆ ಅದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಂಡಾದ್ಮೇಲೆ ಚಿಕನ್ ಹಾಕ್ಕೊಳ್ಳಿ ಆಯಿತಾ. ಒಂದೊಂದಾಗಿ ಹಾಕ್ಕೊಳ್ಳಿ. ಇದನ್ನು 4 ರಿಂದ 5 ನಿಮಿಷ ಮೀಡಿಯಮ್ ಹೀಟಲ್ಲಿ ಕುಕ್ ಮಾಡ್ಕೋಬೇಕು. ಇವಾಗ ಆಗಿದೆ, ಇದೊಂದು ಡಿಶ್ ಔಟ್ ಮಾಡ್ಕೊಳ್ಳಿ, ಪ್ಲೇಟಿಗೆ ಹಾಕ್ಕೊಳ್ಳಿ. ಇವಾಗ ಅದೇ ಎಣ್ಣೆಯಲ್ಲಿ ಗೋಡಂಬಿ ಹಾಕ್ಕೊಳ್ಳಿ ಆಯಿತಾ. ಒಂದು 20 ಇರಲಿ, ಅದನ್ನೊಂದು ಡೀಪ್ ಫ್ರೈ ಮಾಡ್ಕೊಳ್ಳಿ. ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರೋದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಇರಲಿ. ಒಣಮೆಣಸಿನ್ಕಾಯಿ 4, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋದು ಫ್ರೈ ಮಾಡ್ಕೊಳ್ಳಿ. ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ 2 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು 2 ಟೀ ಸ್ಪೂನ್, ಟೊಮೆಟೊ ಸಾಸು 3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ, ಮತ್ತು ಸಕ್ಕರೆ 1 ಟೀ ಸ್ಪೂನ್ ಹಾಕ್ಕೊಂಡು ಇವಾಗ ಕ್ಯಾಪ್ಸಿಕಮ್ ಇರುತ್ತಲ್ಲ, ಯೆಲ್ಲೋ ಕಲರು, ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಹಾಕ್ಕೊಂಡಿರೋದು, ನಿಮ್ಗೆ ಯಾವ ಕಲರ್ ಬೇಕಾದರೂ ತೊಗೊಂಡು ಹಾಕೋಬೋದಾಯ್ತಾ. ದೊಪ್ಪ ಮೆಣಸಿನ್ಕಾಯಿ ಇವಾಗ ಬೇಯಿಸಿಟ್ಟಿರೋ ಡೀಪ್ ಫ್ರೈ ಮಾಡಿರ್ತೀರಲ್ಲ ಗೋಡಂಬಿ, ಅದು ಹಾಕ್ಕೊಳ್ಳಿ. ಡೀಪ್ ಫ್ರೈ ಮಾಡಿರ್ತೀರಲ್ಲ ಚಿಕನ್ನ, ಅದು ಹಾಕ್ಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಡಿಶ್ ಔಟ್ ಮಾಡ್ಕೊಳ್ಳಿ ಆಯಿತಾ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳಿ. ವಾವ್! ಗಾರ್ನಿಷ್ಗೆ ಎಳ್ಳು ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ ಆಯಿತಾ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಮನೇಲಿ ಎಲ್ಲರೂ ಮಾಡಿ ನೋಡಿ ಆಯಿತಾ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್ ಆಲ್.